2025ರ ಪ್ರಶ್ನೆ ಪತ್ರಿಕೆಗಳು ಮತ್ತು 2026ರ ಮಾಡೆಲ್ ಕ್ವೆಶ್ಚನ್ ಪೇಪರ್ಗಳಿಂದ ಬಂದಿರತಕ್ಕಂತಹ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಫಸ್ಟ್ ಕ್ವೆಶ್ಚನ್ ನೋಡಿ, ಡೋಂಟ್ ಲಾಫ್ ಡ್ಯಾಶ್ ಮೀ ಅಂತ ಇದೆ. ಸೊ ಇಲ್ಲಿ ನಾವು ಫಿಲ್ ಮಾಡಬೇಕಾಗಿರ್ತಕ್ಕಂತಹ ಪ್ರಿಪೋಸಿಷನ್ ಯಾವುದಪ್ಪ ಅಂದರೆ ಎಟ್ ಅಂತಕ್ಕಂತಹ ಪ್ರಿಪೋಸಿಷನನ್ನು ಫಿಲ್ ಮಾಡ್ತೇವೆ. ಯಾಕೆ ಎಟ್ಟನ್ನು ಯೂಸ್ ಮಾಡಬೇಕು ಅಂದರೆ ಇಲ್ಲಿ ಮೀ ಅಂತಕ್ಕಂಥದ್ದು ಒಂದು ಟಾರ್ಗೆಟ್ ಪರ್ಸನ್ ಆಗಿರೋದ್ರಿಂದ ಡೋಂಟ್ ಲಾಫ್ ಎಟ್ ಮೀ, ಸೊ ಟಾರ್ಗೆಟ್ ಆಗಿರೋದ್ರಿಂದ ಇಲ್ಲಿ ಎಟ್ಟನ್ನು ಯೂಸ್ ಮಾಡ್ತೇವೆ. ಇನ್ನು ಸೆಕೆಂಡ್ ಒನ್, ದ ಡಾಗ್ ಜಂಪ್ಡ್ ಡ್ಯಾಶ್ ದ ರಿವರ್ ಅಂತ ಇದೆ. ನೋಡಿ, ಡಾಗ್ ಏನು ಮಾಡ್ತಾ ಇದೆ, ರಿವರ್ ಒಳಗಡೆ ಜಂಪ್ ಮಾಡ್ತಾ ಇದೆ. ಹೀಗೆ ಯಾವುದೇ ಒಂದು ಮೂಮೆಂಟ್ ಔಟ್ಸೈಡಿಂದ ಇನ್ಸೈಡ್ಗೆ ಮೂಮೆಂಟ್ ಆಗ್ತಾ ಇದ್ದರೆ ಆ ಸಂದರ್ಭದಲ್ಲಿ ನಾವು ಇನ್ ಟು ಅಂತಕ್ಕಂತಹ ಪ್ರಿಪೋಸಿಷನ್ನ ಯೂಸ್ ಮಾಡ್ತೇವೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಇನ್ ಟು ಅನ್ನೋದನ್ನು ನೀವು ಫಿಲ್ ಮಾಡ್ತೀರಾ. ಥರ್ಡ್ ಒನ್, ಶಿ ಸ್ಟಡೀಡ್ ಡ್ಯಾಶ್ 3 hours ಕಂಟಿನ್ಯೂಸ್ಲಿ ಅಂತ ಇದೆ. ನೋಡಿ, ಇಲ್ಲಿ 3 hours ಅಂತಕ್ಕಂಥದ್ದು ಒಂದು ಡ್ಯೂರೇಷನ್ ಆಫ್ ದ ಟೈಮ್ ಆಗಿದೆ. ಅಂದರೆ 3 ಗಂಟೆಗಳ ಕಾಲ ಅವಳು ನಿರಂತರವಾಗಿ ಓದ್ತಾ ಇದ್ದಾಳೆ. ಸೊ ಇಂತಹ ಸಂದರ್ಭದಲ್ಲಿ ನಾವು ಫಾರ್ ಅಂತಕ್ಕಂತಹ ಪ್ರಿಪೋಸಿಷನನ್ನು ಯೂಸ್ ಮಾಡ್ತೇವೆ. ಯಾಕೆಂದರೆ ನೆನ್ಪಿಟ್ಕೊಳ್ಳಿ, ರೂಲು ಡ್ಯೂರೇಷನ್ ಆಫ್ ಟೈಮ್. ಇನ್ನು ಕೂಡ ಕೆಲವೊಂದು ಎಕ್ಸಾಂಪಲಲ್ಲಿ ನಿಮಗೆ ಇದೇ ಥರದ್ದು ಸಿಗುತ್ತೆ. ಫೋರ್ತ್ ಒನ್, ಚಿಲ್ಡ್ರನ್ ವರ್ ವೇಟಿಂಗ್ ಡ್ಯಾಶ್ ದ ಬಸ್ ಅಂತ ಇದೆ. ಸೊ ಇಲ್ಲಿ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಬಸ್ಸಿಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಒಂದು ಎಕ್ಸ್ಪೆಕ್ಟೇಷನನ್ನು ನೋಡ್ತಾ ಇದ್ದೇವೆ. ಅಷ್ಟೇ ಫಾರ್ ಅಂತಕ್ಕಂತಹ ಪ್ರಿಪೋಸಿಷನನ್ನು ಯೂಸ್ ಮಾಡ್ತೇವೆ. ಇನ್ನು ಕ್ವೆಶ್ಚನ್ ನಂಬರ್ 5 ಗಮನಿಸಿ. ದ ಚಿಲ್ಡ್ರನ್ ಕಮ್ ಟು ಸ್ಕೂಲ್ ಡ್ಯಾಶ್ ಬಸ್ ಅಂತ ಇದೆ. ನೋಡಿ ವಿದ್ಯಾರ್ಥಿಗಳೇ, ಬಸ್ ಮೂಲಕ ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರೆ, ಚಿಲ್ಡ್ರನ್ ಏನು ಮಾಡ್ತಾ ಇದ್ದಾರೆ, ಶಾಲೆಗೆ ಬರ್ತಾ ಇದ್ದಾರೆ. ಸೊ ಇಲ್ಲಿ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಆಗಿದೆ ಬಸ್ ಅಂತಕ್ಕಂಥದ್ದು. ಸೊ ಈ ರೀತಿ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಇದ್ದಾಗ ನಾವು ಬೈ ಅಂತೇಳಿ ಯೂಸ್ ಮಾಡ್ತೀವಿ ಪ್ರಿಪೋಸಿಷನನ್ನು. ಬೈ ಬಸ್, ಬೈ ಟ್ರೈನ್, ಬೈ ಕಾರ್, ಈ ರೀತಿ. ಕ್ವೆಶ್ಚನ್ ನಂಬರ್ 6 ನೋಡಿ, ಶಿ ವೆಂಟ್ ಟು ಹಾಸ್ಪಿಟಲ್ ಡ್ಯಾಶ್ ಹರ್ ಪೇರೆಂಟ್ಸ್ ಅಂತ ಇದೆ. ಅಂದರೆ ಹಾಸ್ಪಿಟಲ್ಗೆ ಅವಳ ಒಂದು ಪೇರೆಂಟ್ಸ್ ಕೂಡ ಜೊತೆಯಾಗಿ ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ಜೊತೆಯಾಗಿ ಅನ್ಲಿಕ್ಕೆ ನಾವು ವಿತ್ ಅಂತಕ್ಕಂತಹ ಪ್ರಿಪೋಸಿಷನನ್ನು ಯೂಸ್ ಮಾಡ್ತೀವಿ ವಿದ್ಯಾರ್ಥಿಗಳೇ. ಕ್ವೆಶ್ಚನ್ ನಂಬರ್ 7 ನೋಡಿ, ಹರೀಶ್ ವೆಂಟ್ ಟು ಅಮೇರಿಕಾ ಡ್ಯಾಶ್ ಹೈಯರ್ ಸ್ಟಡೀಸ್ ಅಂತ ಇದೆ. ಸೊ ಇಲ್ಲಿ ಹರೀಶ್ ಏನು ಮಾಡ್ತಾ ಇದ್ದಾನೆ, ಅಮೇರಿಕಕ್ಕೆ ಹೋಗ್ತಾ ಇದ್ದಾನೆ. ಕಾರಣ ಫಾರ್ ಹೈಯರ್ ಸ್ಟಡೀಸ್. ಸೊ ಇಲ್ಲಿ ಫಾರ್ ಅಂತಕ್ಕಂಥದ್ದು ಸೂಟಬಲ್ ಆಗಿರ್ತಕ್ಕಂತಹ ಪ್ರಿಪೋಸಿಷನ್ ಆಗುತ್ತೆ ವಿದ್ಯಾರ್ಥಿಗಳೇ. ಯಾಕೆಂದರೆ ಇಲ್ಲಿ ಒಂದು ಉದ್ದೇಶ, ಹೈಯರ್ ಸ್ಟಡೀಸ್ ಅಂದರೆ ಉನ್ನತ ಶಿಕ್ಷಣವನ್ನು ಪಡೆಯುವ ಉದ್ದೇಶ. ಸೊ ಈ ರೀತಿ ಒಂದು ಪರ್ಪಸ್ ಅಥವಾ ಉದ್ದೇಶ ಇದ್ದರೆ ಆಗ ನಾವೇನು ಮಾಡ್ತೇವೆ, ಫಾರ್ ಅಂತಕ್ಕಂಥದ್ದನ್ನು ಯೂಸ್ ಮಾಡ್ತೇವೆ. ಕ್ವೆಶ್ಚನ್ ನಂಬರ್ 8, ರಘು ಗೋಸ್ ಟು ಸ್ಕೂಲ್ ಡ್ಯಾಶ್ ಫೂಟ್ ಅಂತ ಇದೆ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಬೈ ಬಸ್ಸನ್ನು ಯೂಸ್ ಮಾಡಿದ್ವಿ. ಇಲ್ಲಿ ನಾವು ಬೈ ಫೂಟ್ ಅಂತ ಯೂಸ್ ಮಾಡೋ ಹಾಗಿಲ್ಲ. ಫೂಟ್ ಅಂತ ಬಂದಾಗ ನೀವು ಆನ್ ಅಂತಕ್ಕಂತಹ ಪ್ರಿಪೋಸಿಷನನ್ನು ಫಿಲ್ ಮಾಡಬೇಕು, ನೆನಪಿಟ್ಕೊಳ್ಳಿ, ಆನ್ ಫುಟ್. 9th ಒನ್, ಸುಮಿತ್ ಲಿವ್ಡ್ ಇನ್ ಡೆಲ್ಲಿ ಡ್ಯಾಶ್ 3 years. ಅಂದರೆ ಇಲ್ಲೂ ಕೂಡ 3 years ಅಂತಕ್ಕಂಥದ್ದು ಒಂದು ಡ್ಯೂರೇಷನ್ ಟೈಮ್ ಆಗಿದೆ. ಸೊ ಈ ರೀತಿಯ ಡ್ಯೂರೇಷನ್ ಆಫ್ ಟೈಮ್ ಇದ್ದಾಗ ನಾವು ಫಾರ್ ಅಂತಕ್ಕಂತಹ ಪ್ರಿಪೋಸಿಷನನ್ನು ಯೂಸ್ ಮಾಡ್ತೇವೆ. ಕ್ವೆಶ್ಚನ್ ನಂಬರ್ 10 ನೋಡಿ, ವಿನಯ್ ಹ್ಯಾಸ್ ಬೀನ್ ಸ್ಲೀಪಿಂಗ್ ಡ್ಯಾಶ್ ದ ಲಾಸ್ಟ್ 4 hours ಅಂತ ಇದೆ. ಸೊ ಇಲ್ಲೂ ಅಷ್ಟೇ ಡ್ಯೂರೇಷನ್ ಆಫ್ ದ ಟೈಮ್ ಇರೋದ್ರಿಂದ ಫಾರ್ ಅಂತಕ್ಕಂತಹ ಪ್ರಿಪೋಸಿಷನನ್ನೇ ಯೂಸ್ ಮಾಡ್ತೇವೆ. ಇನ್ನು 11th ಒನ್, ದ ಕಿಂಗ್ ಫಾಟ್ ಡ್ಯಾಶ್ ಅಸೋರ್ಡ್ ಇನ್ ದ ವಾರ್ ಅಂತ ಇದೆ. ಇಲ್ಲಿ ಒಂದು ಇನ್ಸ್ಟ್ರೂಮೆಂಟನ್ನು ಗಮನಿಸ್ತೇವೆ. ಅಸೋರ್ಡ್ ಅಂತಕ್ಕಂಥದ್ದು ಒಂದು ಇನ್ಸ್ಟ್ರೂಮೆಂಟ್ ಆಗಿದೆ. ಸೊ ಈ ರೀತಿ ಇನ್ಸ್ಟ್ರೂಮೆಂಟ್ ಇದ್ದಾಗ ನಾವು ವಿತ್ ಅಂತಕ್ಕಂತಹ ಪ್ರಿಪೋಸಿಷನನ್ನು ಯೂಸ್ ಮಾಡ್ತೇವೆ. ದ ಕಿಂಗ್ ಫಾಟ್ ವಿತ್ ಅಸೋರ್ಡ್ ಇನ್ ದ ವಾರ್. ಸೊ ಈ ರೀತಿ ನಾವು ಪ್ರಿಪೋಸಿಷನ್ಸ್ಗಳನ್ನು ಫಿಲ್ ಮಾಡಬೇಕು ವಿದ್ಯಾರ್ಥಿಗಳೇ. ಇನ್ನು 2025ರ ಪ್ರಶ್ನೆ ಪತ್ರಿಕೆಗಳು ಮತ್ತು 2026ರ ಪ್ರಶ್ನೆ ಪತ್ರಿಕೆಗಳಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ. ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಈ ರೀತಿ ಇಲ್ಲಿ ಪದಗಳನ್ನು ನೀವು ಗಮನಿಸ್ಬೋದು, ಅಂಡರ್ಲೈನ್ ಮಾಡಿರ್ತಕ್ಕಂಥದ್ದನ್ನು. ಇವುಗಳು ಯಾವ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ಆಗಿದ್ದಾವೆ ಅಂತಕ್ಕಂಥದ್ದನ್ನು ಗುರುತಿಸಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಮ್ಯಾಕ್ಸಿಮಮ್ ಟೈಮ್ ವಿದ್ಯಾರ್ಥಿಗಳೇ ಗಮನಿಸಿ, ಈ ಒಂದು ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಎಡ್ವರ್ಬ್ ಮತ್ತು ಅಡ್ಜೆಕ್ಟಿವ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳೇ ಜಾಸ್ತಿ ಇರ್ತವೆ. ಸುಮಾರು 80 to 90% ಇವುಗಳೇ ಇರ್ತವೆ. ಬನ್ನಿ ಒಂದೊಂದೇ ಎಕ್ಸಸೈಸ್ ನೋಡ್ತಾ ಹೋಗೋಣ. ಫಸ್ಟ್ ಒನ್, ರವಿ 2 gold medals ದಿಸ್ ಇಯರ್ ಅಂತ ಇದೆ. ಸೊ ಇಲ್ಲಿ 2 ಅಂತಕ್ಕಂಥದ್ದಕ್ಕೆ ಅಂಡರ್ಲೈನ್ ಮಾಡಿದ್ದಾನೆ. ಸೊ
ಎಷ್ಟು ಮೆಡಲ್ಸ್ಗಳು, ಮೆಡಲ್ಸ್ ಅಂತಕ್ಕಂಥದ್ದನ್ನು ಗಮನಿಸಿ ವಿದ್ಯಾರ್ಥಿಗಳೇ, ಇದು ನೌನ್ ಆಗಿದೆ. ಸೊ ನೌನನ್ನು ಡಿಸ್ಕ್ರೈಬ್ ಮಾಡ್ತಕ್ಕಂತಹ ಪದಗಳನ್ನು ನಾವು ಅಡ್ಜೆಕ್ಟಿವ್ ಅಂತ ಕರಿತೇವೆ. ಸೊ ಇಲ್ಲಿ ಟು ಅಂತಕ್ಕಂಥದ್ದು ನೌನನ್ನು ಡಿಸ್ಕ್ರೈಬ್ ಮಾಡ್ತಾ ಇದೆ. ಸೊ ಇಲ್ಲಿ ಟು ಅನ್ನೋದು ಅಡ್ಜೆಕ್ಟಿವ್ ಆಗಿರುತ್ತೆ ವಿದ್ಯಾರ್ಥಿಗಳೇ. ದಿಸ್ ಈಸ್ ಅಡ್ಜೆಕ್ಟಿವ್. ಇನ್ನು ಸೆಕೆಂಡ್ ಒನ್, ಶಿ ಬೈಸ್ ಎ ಕಾಸ್ಟ್ಲಿ ಆರ್ನಮೆಂಟ್. ನೋಡಿ ವಿದ್ಯಾರ್ಥಿಗಳೇ, ಕಾಸ್ಟ್ಲಿ, ನೀವು ಎಲ್ವೈಯನ್ನು ನೋಡಿಬಿಟ್ಟು ಇದು ಅಡ್ವರ್ಬ್ ಅಂತೇಳಿ ಡಿಸೈಡ್ ಮಾಡಿದರೆ ನಿಮ್ಮ ಆನ್ಸರ್ ತಪ್ಪಾಗುತ್ತೆ. ಯಾಕೆಂದರೆ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಆರ್ನಮೆಂಟ್ ಯಾವ ರೀತಿ ಇರತಕ್ಕಂಥದ್ದು ಕಾಸ್ಟ್ಲಿ. ಸೊ ಆರ್ನಮೆಂಟ್ ಅನ್ನೋದು ನೌನ್ ಆಗಿದೆ. ಸೊ ಈ ಒಂದು ನೌನನ್ನು ಡಿಸ್ಕ್ರೈಬ್ ಮಾಡ್ತಾ ಇರೋದ್ರಿಂದ ಅಗೇನ್ ದಿಸ್ ಈಸ್ ಅಡ್ಜೆಕ್ಟಿವ್ ಆಗಿದೆ. ಕಾಸ್ಟ್ಲಿ ಈಸ್ ಆ್ಯನ್ ಅಡ್ಜೆಕ್ಟಿವ್. ಥರ್ಡ್ ಒನ್, ಸ್ವಾಮಿ ಸ್ಲೆಪ್ಟ್ ಬಿಸೈಡ್ ಗ್ರ್ಯಾನಿ. ಸೊ ಗ್ರ್ಯಾನಿಯ ಪಕ್ಕದಲ್ಲಿ ಸ್ವಾಮಿ ಮಲಗಿದ್ದ. ಸೊ ಬಿಸೈಡ್ ಅನ್ನೋದು ಇಲ್ಲಿ ಪ್ರಿಪೋಸಿಷನ್ ಆಗಿದೆ. ಪ್ರಿಪೋಸಿಷನ್. ಫೋರ್ತ್ ಒನ್, ದ ಬೈಕ್ ಸ್ಟಾರ್ಟೆಡ್ ಇಮ್ಮಿಡಿಯೇಟ್ಲಿ. ನೋಡಿ ಇಲ್ಲಿ ಸ್ಟಾರ್ಟೆಡ್ ಅಂತಕ್ಕಂತಹ ವರ್ಬ್ ಏನಿದೆನೋ ಈ ವರ್ಬನ್ನು ಇಮ್ಮಿಡಿಯೇಟ್ಲಿ ಅಂತಕ್ಕಂತಹ ಈ ಒಂದು ಪದ ಡಿಸ್ಕ್ರೈಬ್ ಮಾಡ್ತಾ ಇದೆ. ಸೊ ಯಾವುದೇ ಒಂದು ಪದ ವರ್ಬನ್ನು ಡಿಸ್ಕ್ರೈಬ್ ಮಾಡಿದರೆ ಅಂತಹ ಪದವನ್ನು ನಾವು ಎಡ್ವರ್ಬ್ ಅಂತೇಳಿ ಕರಿತೇವೆ. ಸೊ ಇಲ್ಲಿ ಇಮ್ಮಿಡಿಯೇಟ್ಲಿ ಅಂತಕ್ಕಂಥದ್ದು ಎಡ್ವರ್ಬ್ ಆಗಿದೆ. ಫಿಫ್ತ್ ಒನ್, ಮೈಸೂರ್ ಈಸ್ ಎ ಕ್ಲೀನ್ ಸಿಟಿ ಅಂತ ಇದೆ. ಸೊ ಇಲ್ಲಿ ಕ್ಲೀನ್ ಅಂತಕ್ಕಂಥದ್ದು ಆ ಒಂದು ಸಿಟಿಯನ್ನು, ಅಂದರೆ ಮೈಸೂರು ಏನಿದೆ ಅದು ನೌನ್ ಆಗಿರುತ್ತೆ. ಸೊ ನೌನನ್ನು ಅದು ಡಿಸ್ಕ್ರೈಬ್ ಮಾಡ್ತಾ ಇದೆ, ಅಂದರೆ ನೌನ್ ಬಗ್ಗೆ ಹೇಳ್ತಾ ಇದೆ. ಸೊ ನೌನ್ ಬಗ್ಗೆ ಹೇಳ್ತಾ ಇದ್ರೆ ಅದು ಅಡ್ಜೆಕ್ಟಿವ್ ಆಗಿರುತ್ತೆ. ಸೊ ಕ್ಲೀನ್ ಈಸ್ ಆನ್ ಅಡ್ಜೆಕ್ಟಿವ್. ಸಿಕ್ಸ್ತ್ ಒನ್, ಬಾಲೇಶ್ವರ್ ವಾಸ್ ಎ ಲ್ಯಾಂಕಿ ಬಾಯ್. ನೋಡಿ ವಿದ್ಯಾರ್ಥಿಗಳೇ, ಲ್ಯಾಂಕಿ ಅಂತಕ್ಕಂತಹ ಈ ಪದ ಏನಿದೆನೋ ಅದು ಬಾಲೇಶ್ವರ್ ಬಗ್ಗೆ ಹೇಳ್ತಾ ಇದೆ. ಅಂದರೆ ಬಾಲೇಶ್ವರ್ ಅನ್ನೋದು ನೌನ್ ಆಗಿದೆ. ಸೊ ನೌನನ್ನು ಡಿಸ್ಕ್ರೈಬ್ ಮಾಡ್ತಾ ಇರೋದ್ರಿಂದ ಲ್ಯಾಂಕಿ ಅಂತಕ್ಕಂಥದ್ದು ಅಡ್ಜೆಕ್ಟಿವ್ ಆಗಿದೆ. ನೋಡಿ ಮ್ಯಾಕ್ಸಿಮಮ್ ಅಡ್ಜೆಕ್ಟಿವ್ಗಳೇ ಸಿಗ್ತಾ ಇದ್ದಾವೆ ನಮಗೆ. ಇನ್ನು ಐ ನೀಡ್ ಸಮ್ ವಾಟರ್. ಸೊ ಇಲ್ಲಿ ವಾಟರ್, ಎಷ್ಟು ವಾಟರ್ ಅಂತ ನಾವು ಹೇಳಬೇಕಾಗುತ್ತೆ, ಎಷ್ಟು ಕ್ವಾಂಟಿಟಿ ಇದೆ ಅಂತಕ್ಕಂಥದ್ದನ್ನು. ಸೊ ಇಲ್ಲಿ ನೌನ್ ಬಗ್ಗೆ ಅಗೇನ್ ಇದು ಡಿಸ್ಕ್ರೈಬ್ ಮಾಡ್ತಾ ಇರೋದ್ರಿಂದ ಸಮ್ ಈಸ್ ಆಲ್ಸೋ ಆ್ಯನ್ ಅಡ್ಜೆಕ್ಟಿವ್. ಕ್ವೆಶನ್ ನಂಬರ್ 8, ರಾಜ್ ಈಸ್ ವೆರಿ ಅಡ್ವೆಂಚರಸ್. ಸೊ ನೋಡಿ ಇಲ್ಲಿ ವೆರಿ ಅಂತಕ್ಕಂಥದ್ದು ಎಡ್ವರ್ಬ್ ಆಗಿರುತ್ತೆ. ಈ ಒಂದು ಎಡ್ವರ್ಬನ್ನು ಇದು ಡಿಸ್ಕ್ರೈಬ್ ಮಾಡ್ತಾ ಇದೆ. ಸೊ ದಿಸ್ ಈಸ್ ಆಲ್ಸೋ ಆ್ಯನ್ ಅಡ್ಜೆಕ್ಟಿವ್. ನೌನ್ ಜೊತೆಗೆ ಎಡ್ವರ್ಬ್ಗಳನ್ನು ಏನು ಡಿಸ್ಕ್ರೈಬ್ ಮಾಡ್ತಾವೋ ಅಂತಹ ಪದಗಳನ್ನು ಕೂಡ ನಾವು ಅಡ್ಜೆಕ್ಟಿವ್ಸ್ ಅಂತೇಳಿ ಕರಿತೇವೆ. ನೈನ್ತ್ ಒನ್, ಇಟ್ ವಾಸ್ ಎ ಗೋಲ್ಡನ್ ಅಪಾರ್ಚುನಿಟಿ. ಸೊ ಅಪಾರ್ಚುನಿಟಿ ಎಂಥದ್ದು ಅಂತಕ್ಕಂತಹದ್ದನ್ನು ಇಲ್ಲಿ ಗೋಲ್ಡನ್ ಅನ್ನೋದು ಡಿಸ್ಕ್ರೈಬ್ ಮಾಡ್ತಾ ಇದೆ. ಸೊ ಅಪಾರ್ಚುನಿಟಿ ಈಸ್ ಎ ನೌನ್. ಸೊ ಇಲ್ಲಿ ಗೋಲ್ಡನ್ ಅಂತಕ್ಕಂಥದ್ದು ಮತ್ತೆ ಏನಾಗುತ್ತೆ ಅಂದರೆ ಇದು ಕೂಡ ಸೇಮ್, ಇದು ಅಡ್ಜೆಕ್ಟಿವೇ ಆಗುತ್ತೆ. ಕ್ವೆಶನ್ ನಂಬರ್ 10, ವರ್ಕರ್ಸ್ ಲಿಫ್ಟೆಡ್ ದ ಹೆವಿ ಗೂಡ್ಸ್ ಕ್ವಿಕ್ಲಿ. ನೋಡಿ ಆ ವರ್ಕರ್ಸ್ ಏನಿರ್ತಾರೋ ಲಿಫ್ಟೆಡ್, ಅಂದರೆ ಲಿಫ್ಟೆಡ್ ಅನ್ನೋದು ವರ್ಬ್ ಆಗಿದೆ. ಸೊ ಈ ವರ್ಬ್ ಯಾವ ರೀತಿ ನಡೀತಾ ಇದೆ, ಕೆಲಸ ಯಾವ ರೀತಿ ನಡೀತಾ ಇದೆ, ಕ್ವಿಕ್ಲಿ. ಸೊ ವರ್ಬನ್ನು ಡಿಸ್ಕ್ರೈಬ್ ಮಾಡ್ತಾ ಇರೋದ್ರಿಂದ ಇದೊಂದು ಎಡ್ವರ್ಬ್ ಆಗಿದೆ ವಿದ್ಯಾರ್ಥಿಗಳೇ. ಸೊ ಈ ರೀತಿ ನೀವು ಪಾರ್ಟ್ಸ್ ಆಫ್ ಸ್ಪೀಚ್ಗಳನ್ನು ಗುರುತಿಸಬೇಕು ವಿದ್ಯಾರ್ಥಿಗಳೇ. ವಿಡಿಯೋ ಹೆಲ್ಪ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಬೇರೆ ಲೆಸನ್ಸ್ಗಳನ್ನು ಈಸಿಯಾಗಿ ಕಲಿಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆ ಯಾವುದಾದ್ರೂ ನಿಮಗೆ ಗ್ರಾಮರ್ ಟಾಪಿಕ್ ಬಗ್ಗೆ ವಿಡಿಯೋ ಬೇಕು ಅಂದರೆ ಅದರ ಟೈಟಲನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಆಲ್ ದ ಬೆಸ್ಟ್.